ಸ್ನೇಹಿತರೆ ನಮಸ್ಕಾರ. ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ವಿಡಿಯೋ ಜೊತೆಗೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ ಗಣಕೆ ಸೊಪ್ಪಿಂದು ಪಲ್ಯ ಜೊತೆಗೆ ಬಂದಿದ್ದೀನಿ ನಾನು. ಈಗ ಗಣಕೆ ಸೊಪ್ಪು ಪಲ್ಯ ಮಾಡಿದಂಗೆ ಏನೇನು ಸಾಮಾನು ಹಾಕಬೇಕು, ಮಾಡೋ ವಿಧಾನ ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಗಣಕೆ ಸೊಪ್ಪಿನ ಪಲ್ಯ ಮಾಡೋಣ. ನೋಡಿ ಸ್ನೇಹಿತರೆ, ಇದು ಗಣಕೆ ಸೊಪ್ಪು, ಇದು ಕರಿ ಗಣಕೆ ಸೊಪ್ಪು. ಬಿಳಿ ಗಣಕೆ ಸೊಪ್ಪು ಬರುತ್ತೆ, ಅದು ಅಪರೂಪ. ಕೆಂಪು ಗಣಕೆ, ಬಿಳಿ ಅಲ್ಲ, ಕೆಂಪು ಗಣಕೆ ಸೊಪ್ಪು ಬರುತ್ತೆ, ಅದು ಅಪರೂಪ ಬರೋದು. ಕಪ್ಪು ಗಣಕೆ ಸೊಪ್ಪು ಅಂತೂ ಎಲ್ಲೆಲ್ಲೂ ಬರುತ್ತೆ ನೋಡಿ. ನಮ್ಮನೆ ಇಷ್ಟಗಲ ಮಣ್ಣಿನ ನೆಲ ಇದೆ, ಇನ್ನೆಲ್ಲ ಗಾರೆ. ಇಷ್ಟಗಲ ಮಣ್ಣಿನ ನೆಲದಲ್ಲಿ ಒಂದು ಗಿಡ ಉಟ್ಕೊಂಡು ಎಷ್ಟೊಂದು ಕಾಯಿ, ಹೂವು, ಹಣ್ಣು, ಸೊಪ್ಪು ಎಷ್ಟು ಬಂದಿದೆ ನೋಡಿ. ನೋಡಿ ನೀವೇ, ತುಂಬ ಸೊಪ್ಪು ಬಂದಿದೆ. ಈ ಸೊಪ್ಪನ್ನು ಕಿತ್ತು ನಾನು ಇವತ್ತು ಡ್ರೈ ಪಲ್ಯ ಮಾಡ್ತೀನಿ. ಇದು ಬಾಣ್ತಿರಿಗೆ ಕೊಟ್ಟರೆ ಎಷ್ಟು ತುಂಬ ಒಳ್ಳೆಯದು ಗೊತ್ತಾ. ಬಾಣ್ತಿರಿಗೆ ಮಕ್ಕಳಿಗೆ ಹಾಲು ಬರದೇ ಇದ್ದರೆ ಬಾಣ್ತಿರಿಗೆ ಮಾಡಿಕೊಟ್ರೆ ಇದನ್ನು ತುಂಬ ಚೆನ್ನಾಗಿ ಹಾಲು ಬರುತ್ತೆ. ತುಂಬ ಆರೋಗ್ಯಕರವಾದ ಸೊಪ್ಪು ಇದು. ಎಲ್ಲರೂ ತಿನ್ಬೋದು, ಮಕ್ಕಳಿಂದ ಹಿಡಿದು ಬಾಣ್ತಿರಿಂದ ಹಿಡಿದು ವಯಸ್ಸಾದವರಿಂದನೇ ತಿನ್ಬೋದು. ಇದು ಸಾಂಬಾರು ಮಾಡ್ಬೋದು, ತಂಬುಳಿ ಮಾಡ್ಬೋದು, ಹಾಲು ಸಾರು ಮಾಡ್ಬೋದು, ಪಲ್ಯ ಮಾಡ್ಬೋದು, ಎಲ್ಲ ಥರ ವೆರೈಟಿನೂ ಮಾಡ್ಬೋದು. ನಾನು ಹಾಲಿಂದು ಸಾಂಬಾರು ಮಾಡಿ ಹಾಕಿದ್ದೀನಿ. ಗಣಕೆ ಸೊಪ್ಪಿಂದು ಪಜ್ಜಿ ಅಂತೀವಿ ನಾವು, ಆ ಥರ ಮಾಡಾಕಿದ್ದೀನಿ. ಮತ್ತು ಚಟ್ನಿನೂ ಮಾಡಾಕಿದ್ದೀನಿ. ಈಗ ಸೊಪ್ಪಿಂದು ಪಲ್ಯ ಮಾಡ್ತೀನಿ ಇವತ್ತೆಲ್ಲ ಕಿತ್ಕೊಂಡು. ನೋಡಿ ಸ್ನೇಹಿತರೆ, ಗಣಕೆ ಸೊಪ್ಪು ಕೊಯ್ಕೊಂಬಂದಿದ್ದೀನಿ. ಎಷ್ಟು ಎಳೆ ಸೊಪ್ಪು, ಎಷ್ಟು ಚೆನ್ನಾಗಿದೆ ನೋಡಿ, ಕನಗ್ತಾ ಇದೆ. ಹೆಂಗೇ ಎಲ್ಲ ಬಿಡಿಸಿ ಕಿತ್ಕೊಂಡು ಸೊಪ್ಪ ಗಿಡದಿಂದ ಎಲ್ಲ ಸೋಸಿ ತೊಳೆದು ತೊಗೊಂಬಂದಿದ್ದೀನಿ. ಕಟ್ ಮಾಡಿಕೊಂಡು ಬೇಯಕ್ಕೆ ಹಾಕೋಣ, ಒಗ್ಗರಣೆಗೆ ಹಾಕೋಬೇಕು. ಹಾಕೋಣ, ಕಟ್ ಮಾಡ್ಕೊತೀನಿ. ಈಗ ನೋಡಿ, ಹೀಗೆ ಸೊಪ್ಪ ಎಲ್ಲ ಜೋಡಿಸ್ಕೊಂಡು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಜಗ್ಗಾಗಿ ಕಟ್ ಮಾಡ್ಕೊಬೇಕು. ನೋಡಿ ಸ್ನೇಹಿತರೆ, ಬೆಂದಿದೆಯಾ ನೋಡೋಣ. ಈಗ ಅದ್ಭುತವಾಗಿ ಬೆಂದಿದೆ. ನೀರೆಲ್ಲ ಸುಂಡ್ಕೊಂಡಿದೆ ನೀರೆಲ್ಲ ಸುಂಡಿದೆ ಅಂದರೆ ನೀರೆಲ್ಲ ಕುಡ್ಕೊಂಡಿದೆ. ಈಗ ಇದಕ್ಕೆ ತೆಂಗಿನಕಾಯಿ ಹಾಕೋಣ. ನೋಡಿ, ಸ್ವಲ್ಪ ತೆಂಗಿನಕಾಯಿ, ಇಷ್ಟು ತೆಂಗಿನಕಾಯಿ ಹಾಕೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನೋಡಿ, ತೆಂಗಿನಕಾಯಿ ಹಾಕಿದ್ದೀನಿ. ಇದರಲ್ಲಿ 1 ಸ್ಪೂನು ಹುಚ್ಚಳ ಪುಡಿ ಹಾಕ್ತಾಯಿದ್ದೀನಿ. ಇದು ಚಟ್ನಿ ಪುಡಿ ಥರನೇ. ಇದು ಎಲ್ಲ ಸಾಮಾನು ಹಾಕಿರ್ತೀವಿ, ಮೆಣಸಿನ್ಕಾಯಿ, ಹುಣಸೆಹಣ್ಣು, ಉಪ್ಪು ಎಲ್ಲನೂ ಹಾಕಿ ಮಾಡಿರ್ತೀವಿ. ಬೆಳ್ಳುಳ್ಳಿ, ಬೆಲ್ಲ ಎಲ್ಲನೂ ಹಾಕಿರ್ತೀವಿ. ಇದನ್ನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, 1 ಸ್ಪೂನು ಪಲ್ಯದ ಪುಡಿ ಹಾಕ್ತಾಯಿದ್ದೀನಿ. ಇದು ಪಲ್ಯಕ್ಕೆ ಹಾಕೋ ಪುಡಿ, ಪಲ್ಯಕ್ಕೆ ಹಾಕೋದು. ಇದು ಚೆನ್ನಾಗಿರ್ತದೆ. ಇದಕ್ಕೆ ಎಲ್ಲ ಸಾಮಾನೆಲ್ಲ ಹಾಕಿರ್ತೀವಲ್ವ, ಟೇಸ್ಟ್ ಚೆನ್ನಾಗಿರ್ತದೆ. ಆಮೇಲೆ ಒಗ್ಗರ ಆಗುತ್ತಲ್ಲ, ಒಗ್ಗರ ಆಗಲ್ಲ ಅವಾಗ. ಇದಕ್ಕೆ ಈಗೆಲ್ಲ ರೆಡಿ ಆಯಿತು. ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಆಯಿತು ನೋಡಿ ಪಲ್ಯ. ಈಗ ನೋಡಿ ಸ್ನೇಹಿತರೆ, ರೆಡಿಯಾಗಿದೆ. ಈಗ ನಿಂಬೆಹಣ್ಣು ಹಿಂಡ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣು ಹಿಂಡ್ತೀನಿ. ಸ್ಟವ್ ಉರಿಬಾರ್ದು. ರೆಡಿಯಾಗಿದೆ. ಈಗ ನೋಡಿ, ಇದು ನಿಂಬೆಹಣ್ಣು ಥರನೇ. ಇದು ಕಿತ್ತಳೆ ಹಣ್ಣಲ್ಲ, ಹುಳಿಗಾಯಿ ಅಂತ. ಇದು ಕೊಡಗನ ಕಡೆ ಇವು. ಇದು ಹುಳಿ ತಿಂದರೆ ಹುಳಿ ಆಗುತ್ತೆ. ಇದು ಕಿತ್ತಳೆ ಹಣ್ಣಲ್ಲ, ಹುಳಿಗಾಯಿ ಅಂತ. ನಿಂಬೆಹಣ್ಣಿನ ಬದಲು ಇದು ಹಾಕ್ತಾಯಿದ್ದೀನಿ. ನೋಡಿ, ಇದೊಂದು ಓಡ್ ಹಿಂಡಿದ್ರೆ ಚೆನ್ನಾಗಿ ಹುಳಿ, ಖಾರ, ಉಪ್ಪು ಎಲ್ಲ ಹಿಡಿಯುತ್ತಲ್ವ, ಚೆನ್ನಾಗಿರ್ತದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸರ್ವ್ ಮಾಡೋಣ. ಸ್ನೇಹಿತರೆ, ಪಲ್ಯ ರೆಡಿಯಾಗಿದೆ. ಗಣಕೆ ಸೊಪ್ಪಿನ ಪಲ್ಯ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸರ್ವ್ ಮಾಡೋಣ. ನೋಡಿ ಸ್ನೇಹಿತರೆ, ಸರ್ವ್ ಮಾಡ್ತೀನಿ. ಈಗ ಸೊಪ್ಪಿನ ಪಲ್ಯವ ನೋಡಿ, ಎಷ್ಟು ಚೆನ್ನಾಗಿದೆ, ಘಮ ಘಮ ಅಂತ ಇದೆ. ತಿನ್ನು ನೋಡಿ, ಒಂಚೂರು ಒಗ್ಗರು ಕೈ ಏನೂ ಇರಲ್ಲ. ನೀರು ಹಾಕಿಲ್ಲ, ಎಣ್ಣೆನಲ್ಲೇ ಎಲ್ಲ ಒಗ್ಗರಣೆಲ್ಲೇ ಬೆಂದಿದೆ ಅಲ್ವಾ, ಹಾಗಾಗಿ ಏನೂ ಇರಲ್ಲ, ಭಾರಿ ಚೆನ್ನಾಗಿರ್ತದೆ. ಇದು ನೋಡಿ, ಸರ್ವ್ ಮಾಡಾಗಿದೆ. ನೋಡಿ ಸ್ನೇಹಿತರೆ, ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಗಣಕೆ ಸೊಪ್ಪಿನ ಪಲ್ಯ. ಇದು ರೊಟ್ಟಿಗೆ, ಚಪಾತಿಗೆ, ಊಟದ ಜೊತೆಗೆ ನಂಚ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿದೆ.
ನೋಡ್ಕೊಂಡ್ರಿ ಅಲ್ವಾ ಮಾಡೋದು ಹೆಂಗೆ ಅಂತ, ಏನೇನು ಸಾಮಾನು ಹಾಕಬೇಕು, ಮಾಡೋ ವಿಧಾನ ಹೆಂಗೆ ಅಂತ ನೋಡ್ಕೊಂಡ್ರಿ ಅಲ್ವಾ. ನೀವು ಮಾಡ್ತೀರಲ್ವಾ. ಇಷ್ಟೊತ್ತು ತನಕ ನನ್ನ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ನಿಮಗೆ. ದಯವಿಟ್ಟು ಹೊಸಗಳು ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ನಾನು ಏನೇ ವಿಡಿಯೋ ಹಾಕಿದ್ರು ಯಾವುದೇ ಹಾಕಿದ್ರು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಹಳಬರಿಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಜಾಸ್ತಿ ಜನಕ್ಕೆ ಹೆಚ್ಚೆಚ್ಚು ಜನಕ್ಕೆ ನೀವು ಶೇರ್ ಮಾಡಿ, ಎಲ್ಲರೂ ನೋಡಲಿ, ಎಲ್ಲರೂ ನೋಡಿಕೊಂಡು ಕಲಿತು ಅವರು ಮಾಡ್ಕೊಳ್ಳಿ. ಪಾಪ ಈಗಿನ ಮಕ್ಕಳಿಗೆ ಏನೂ ಬರಲ್ಲ. ವಯಸ್ಸಾದವ್ರಿಗೆಲ್ಲ ಯಾವ್ಯಾವ ಅಡುಗೆಗೆ ಏನೇನು ಹಾಕಬೇಕು, ಹೆಂಗೆ ಮಾಡಬೇಕು ಅಂತೆಲ್ಲ ಗೊತ್ತಿರ್ತದೆ. ಈಗಿನ ಮಕ್ಕಳಿಗೆ ಯೂತ್ಗಳಿಗೆ ಏನೂ ಗೊತ್ತಿರಲ್ಲ, ಬ್ಯಾಚುಲಿಯರ್ಗೂ ಗೊತ್ತಿರಲ್ಲ. ಬ್ಯಾಚುಲಿಯರು ಯೂತ್ ಮಕ್ಕಳು ಎಲ್ಲ ಕಲ್ತ್ಕೊಂಡು ಮಾಡ್ತಾರೆ. ಜಾಸ್ತಿ ಜನಕ್ಕೆ ಹೆಚ್ಚೆಚ್ಚು ಜನಕ್ಕೆ ನಿಮಗೇನು ಚಾರ್ಜ್ ಬೀಳಲ್ಲ, ಫ್ರೀ ಇರುತ್ತಲ್ವ. ಎಲ್ಲರಿಗೂ ಶೇರ್ ಮಾಡಿ. ಏನು ದುಡ್ಡು ಬೀಳುತ್ತಾ ನಿಮಗೆ ಶೇರ್ ಮಾಡಿದ್ರೆ? ಏನಿಲ್ಲ, ಫ್ರೀ ಶೇರ್ ಅಲ್ವಾ. ಶೇರ್ ಮಾಡಿ ಎಲ್ಲರಿಗೂ, ಜಾಸ್ತಿ ಜನಗಳು ಎಲ್ಲರೂ ನೋಡಲಿ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋ ಜೊತೆಗೆ ಬರ್ತೀನಿ.